ಸರ್ ದಿಲ್ಲಿ ಹೋಗಿದ್ವಿ ಸರ್ ಖರ್ಗೆ ಅವ್ರ ಭೇಟಿಯಾಗಿದ್ದು. ಈ ಕಾರ್ಯಕ್ರಮ ಗಡಕರಿಯನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದೀವಿ. ಹೇಳಿ ಯಾವ್ದು ಖರ್ಗೆ ಅವ್ರು ನಮ್ಮ ವರಿಷ್ಠರು ಅವ್ರು ಭೇಟಿಯಾಗಲೇಬೇಕು ಹೋದಾಗ. ಭಾಳ ದಿವಸ ಭೇಟಿಯಾಗಿರಕ್ಕಿಲ್ಲ ಆಗಿದ್ದೀವಿ. ಸೊ ಅಷ್ಟೇ, ಅದೇನೇ ಭೇಟಿ ಸಹಜ ಭೇಟಿ ಅಷ್ಟೇ. ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ಸರ್ ರಾಜ್ಯದಲ್ಲಿ. ಅಂಥದ್ದು ಯಾವುದೋ ಲಕ್ಷಣ ಕಾಣ್ತಾ ಇಲ್ಲ, ಹೇಳಿದ್ರಲ್ಲ ಅಂಥ ಲಕ್ಷಣ ಇಲ್ಲ. ಸೊ ಹೊಸ ರಾಜಕೀಯ ಸಂಚಲನ ಆಗಲಿ, ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷಗಳು ನಮಗೇನು ಕಂಡು ಬರ್ತಾ ಇಲ್ಲ. ಮುಖ್ಯಮಂತ್ರಿ ಮೇಲೆ ಸಾಕಷ್ಟು ಒತ್ತಡ ಬರ್ತಿರುವಂತ ರಾಜೀನಾಮೆ ಕೊಡಲೇಬೇಕು ಅನ್ನೋ ಯಾರು ಹಾಕ್ಯಾರ? ವಿರೋಧ ಪಕ್ಷದವ್ರು ಹಾಕಿದಾರೆ. ಅವರು ಹೈಕಮಾಂಡ್ದಿಂದ ಏನಾದರೂ ಹೈಕಮಾಂಡ್ ನಮ್ಮ ಪಕ್ಷದಿಂದ ಯಾವುದೇ ಇಲ್ಲ. ಅವ್ರು ವಿರೋಧ ಪಕ್ಷದಲ್ಲಿ 2-3 ತಿಂಗಳಿಂದ ಹೇಳ್ತಿದ್ದಾರೆ, ಇವತ್ತಲ್ಲ. ಸೊ ಹೇಳ್ತಾರೆ. ಸೊ ನಾವು ಕಾನೂನು ರೀತಿ ಹೋರಾಟ ಮಾಡೋಂಥ ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ಸರ್ ಇಡಿ ಕೂಡ ಪ್ರಕರಣ ದಾಖಲಿಸಿಕೊಂಡು ಮಾಡಲಿಕ್ಕೆ ಅಂತಂದ್ರೆ ಇಲ್ಲ, ಮಾಡ್ಬೋದು. ಅವರು ಕೂಡ ಮಾಡಲಿಕ್ಕೆ ಅದಕ್ಕಾದ್ರೆ ಮಾಡಲಿ, ಸತ್ಯಾಂಶ ಹೊರಗೆ ಬರ್ತದೆ. ಇನ್ನೊಂದ್ಸರಿ ಇವಾಗ ಬಿ ರಾಜು ಅವರು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿದ ಬೆಳಗಾವಿಯಲ್ಲಿ ಬೆಳಗಾವಿಯ ಸಚಿವರೊಬ್ಬರು ಗೋ ಕಬಳಿಕೆ ಮಾಡಿದ್ದಾರೆ, ಅವನ್ನೆಲ್ಲ ಅವ್ರ ವಿರುದ್ಧ ಕೂಡ ಪ್ರಕರಣ ದಾಖಲು ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ಬೇಕಲ್ಲ, ಯಾರು ಏನು ಎಲ್ಲಿ ಅಂತ ಹೇಳಿದಾಗ ಮುಂದೆ ಅದಕ್ಕೆ ಹೇಳಲಿಕ್ಕೆ ಆಗ್ತದೆ. ಇನ್ನೂ ಅದು ಅರ್ಧ ಇದೆ. ಅವನು ಪೂರ್ಣ ಹೇಳಿದಾಗ ಪೂರ್ಣ ಪ್ರಮಾಣದ ಪ್ರತಿಕ್ರಿಯೆ ನಾವು ಕೊಡ್ತೀವಿ. ಎಲ್ಲಿ ಎದ್ದೇ ಇಲ್ಲ, ಎಲ್ಲಿದೆ? ಎದ್ದೇ ಇಲ್ಲ, ಯಾವುದು ಎದ್ದೇ ಇಲ್ಲ, ಯಾರು ಎದ್ದೇ ಇಲ್ಲ. ದಲಿತ ಅಂತ ಏನಿಲ್ಲ, ಏನಿಲ್ಲ. ಅರ್ಧ ಗಂಟೆ 1 ಗಂಟೆ ಕೂತಿದ್ವಿ, ಚರ್ಚೆ ಮಾಡಿದ್ವಿ ಅಷ್ಟೇ. ಚರ್ಚೆ ಮಾಡಿದ್ವಿ, ಯಾವುದಿಲ್ಲ, ಯಾವುದೇ ಹಗರಣ ಇಲ್ಲ. ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ವಿ ಅಷ್ಟೇ. ಇಲ್ಲ ಯಾವ್ದು ಮಾಡೋರು ಅದಕ್ಕೇನು ಫ್ರೀ ಆಗಿ ಮಾಡ್ತಾರೆ. ಅದೇನು ಅದಕ್ಕೇನು ದುಡ್ಡು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಟ್ರೋಲ್ ಹಾಗೆ ಆಗ್ತದೆ. ಅವ್ರವ್ರ ಅಭಿಮಾನಿಗಳು ಮಾಡ್ತಾರೆ. ಅದಕ್ಕೂ ಈ ಬದಲಾವಣೆಗೆ ಏನು ಸಂಬಂಧ ಇಲ್ಲ. ಥ್ಯಾಂಕ್ ಯು.